ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನನ್ನ ಫ್ರೆಂಡ್ಸ್ ಎಲ್ಲ ಮೀಟ್ ಮಾಡೋಣ ಅಂತ ಹೇಳಿ ಮಾತಾಡಿಕೊಂಡು ಹೊರಗಡೆ ಹೊರಟಿದ್ದೀವಿ. ಹೋಗ್ತಾ ಇದ್ವಿ. ರೋಡಲ್ಲಿ ಹೀಗೆ ಒಂದು ಟಿ ಕಾಣಿಸ್ತು. ಅದರಲ್ಲಿ ಯಾರು ಟ್ರಿಪ್ ಹೋಗ್ತಿದ್ರು. ಫುಲ್ ಡ್ಯಾನ್ಸ್ ಎಲ್ಲ ಮಾಡ್ತಿದ್ರು ಹೊರಗಡೆ. ನೋಡಿ, ಸೌಂಡ್ ಕೇಳಿಸ್ತಿದ್ಯಾ? ನಾನು ನನ್ನ ಫ್ರೆಂಡ್ ಯಾವಾಗ ಹೋಗೋದು ಅಂತ ಮಾತಾಡ್ಕೊಂಡು ಹೋಗ್ತಾ ಇದ್ವಿ. ಹೋಗೋಕ್ಕಂತೂ ಆಗಲ್ಲ, ನೋಡಿಕೊಂಡೇ ಖುಷಿ ಪಡೋಣ ಅಂತ ಹೇಳ್ಕೊಂಡು ನಾನು ಕರ್ಕೊಂಡು ಬಂದೆ ನನ್ನ ಫ್ರೆಂಡ್ನ. ಹಾಗೆ ಸ್ವಲ್ಪ ಮುಂದೆ ಹೋಗ್ತಾ ಇನ್ನೊಂದು ಟೆಂಪಲ್ ನೋಡಿದ್ವಿ. ಇಲ್ಲಿ ಕೈ ಮುಟ್ಕೊಂಡು ಹೋದ್ವಿ ಅಷ್ಟೇ. ಬಟ್ ಅಲ್ಲೆಲ್ಲ ನಿಲ್ಲಿಸಿ ಒಳಗಡೆ ಅಂತೂ ಹೋಗೋಕ್ಕಾಗಲಿಲ್ಲ, ಯಾಕಂದರೆ ಊಬರ್ ಬುಕ್ ಮಾಡ್ಕೊಂಡು ಹೋಗಿದ್ವಿ ನಾವು. ಹಾಗೆ ನಿಲ್ಸೋಕ್ಕಾಗಲಿಲ್ಲ, ಹೊರಟ್ವಿ ಕೈ ಮುಕ್ಕೊಂಡು. ಆಮೇಲೆ ಹೋಗ್ತಾ ನಾವು ಮಾರ್ಕೆಟ್ ಹತ್ರ ಹೋದ್ವಿ. ನೋಡಿ ಎಷ್ಟು ಜನ ಇದ್ದಾರೆ, ತುಂಬ ಜನ ಇರ್ತಾರೆ ಗೈಸ್. ಯಾವಾಗ ಹೋದ್ರೂ ಇಷ್ಟೇ ಜನ ಇರ್ತಾರೆ. ಇನ್ನೂ ಜಾಸ್ತಿ ಜನನೇ ಇರ್ತಾರೆ, ಕಡಿಮೆ ಅಂತೂ ಆಗಲ್ಲ. ಬೆಳಗ್ಗೆ ಟೈಮ್ ಹೋದರೆ ಫೋಟೋಶೂಟ್ ಮಾಡ್ಕೊಂಡು ಅಷ್ಟು ಜನ ಇರ್ತಾರೆ. ಮಾರ್ನಿಂಗ್ ಟೈಮ್ ಸಂಜೆ ಟೈಮ್ ಹೋದರೆ ಜನಗಳಿರ್ತಾರೆ. ಯಾವಾಗಲೂ ಇದ್ದೇ ಇರ್ತಾರೆ ಗೈಸ್. ಹಾಗೆ ನಾನು ನನ್ನ ಫ್ರೆಂಡ್ಸ್ ಹಂಗೆ ವೀಡಿಯೋ ಮಾಡಿಕೊಂಡು ಹೊರಟ್ವಿ. ಆಮೇಲೆ ಇನ್ನಿಬ್ಬರು ಫ್ರೆಂಡ್ಸ್ ಕಾಯ್ತಾಯಿದ್ರು ನಮಗೋಸ್ಕರನೇ. ಬೇಗನೆ ಬಂದಿದ್ರು ಅವರು, ಒಂದು 5 ಮಿನಿಟ್ಸ್ ಬೇಗನೆ ಬಂದಿದ್ರು. ಪಾಪ ವೆಯ್ಟ್ ಮಾಡ್ತಾಯಿದ್ರು. ಕಾಲ್ ಮಾಡ್ತಾನೆ ಇದ್ರು, ಎಲ್ಲಿದ್ದಾರಾ ಅಂತ. ನಾವಿಲ್ಲೇ ಬಂದ್ವಿ ಅಂತ ಸುಳ್ಳು ಹೇಳ್ಕೊಂಡು ಹೋಗ್ತಾನೆ ಇದ್ವಿ. ಆಮೇಲೆ ಈಗ ನಾವು ಹೋಗ್ತಿರೋದು ಗರುಡ ಮಾಲ್ಗೆ, ಯಾಕಂದರೆ ತುಂಬ ದಿನ ಆಗಿತ್ತು ಗರುಡ ಮಾಲ್ಗೆ ಹೋಗಿ. ಅದಕ್ಕೆ ಒಂದ್ಸರಿ ಹೋಗೋಣ, ನೋಡೋಣ ಇವಾಗೆಲ್ಲ ಏನು ಚೇಂಜಸ್ ಆಗಿದೆ ಅಂತ ನೋಡೋಣ ಅಂದ್ಬಿಟ್ಟು ಹೊರಟ್ವಿ. ಅಲ್ಲಿ ಫ್ರೆಂಡ್ಸ್ ಬಂದಿದ್ದರು, ಅವ್ರಿಗೆ ಹಾಯ್ ಮಾಡಿ ಅವ್ರ ಜೊತೆ ಸ್ವಲ್ಪ ಮಾತಾಡಿಕೊಂಡು ಒಳಗಡೆ ಹೊರಟ್ವಿ. ನೋಡಿ ಗೈಸ್, ಅವರಿಬ್ಬರು ಅಕ್ಕ ತಂಗಿ. ಸಣ್ಣಗಿರೋಳು ಅಕ್ಕ, ಸ್ವಲ್ಪ ಮೀಡಿಯಮ್ ಆಗಿದ್ದಾಳಲ್ಲ ಅವಳು ತಂಗಿ. ಅವ್ರು ನೋಡಿದ್ರೆ ನಂಗೆ ಅನ್ಸೋದೇ ಇಲ್ಲ. ಆಮೇಲೆ ಒಳಗಡೆ ಬಂದು ನನಗೆ ಈ ಹ್ಯಾಟ್ ತುಂಬ ಇಷ್ಟ ಆಯಿತು ಗೈಸ್, ಆದರೆ ತೊಗೊಳ್ಳಿಲ್ಲ. ಯಾಕೆಂದರೆ ಅಮೌಂಟ್ ತುಂಬ ಇತ್ತು, ಅದು ಪ್ರೈಸ್ ಜಾಸ್ತಿ ಇತ್ತು, ಸೊ ತೊಗೊಳ್ಳಿಲ್ಲ. ಆಮೇಲೆ ನನ್ನ ಫ್ರೆಂಡ್ ನನ್ನ ಏರ್ ಕಲರ್ ಬಗ್ಗೆ ಕೇಳ್ತಾ ಇದ್ಲು. ಏರ್ ಕಲರ್ ತುಂಬ ಚೆನ್ನಾಗಿದೆ, ಎಲ್ಲಿ ಮಾಡಿಸ್ದೆ ಏನು ಅಂತೆಲ್ಲ. ಆಮೇಲೆ ಮುಂದೆ ಬಂದು ನನ್ನ ಫ್ರೆಂಡ್ಗೆ ಈ ಸ್ಪೆಕ್ಸ್ ತುಂಬ ಇಷ್ಟ ಆಗ್ಬಿಟ್ಟಿತ್ತು. ನಾನು ಬೇಡ ಇಟ್ಬಿಟ್ಟು ಬಾ ಅಂತ ಹೇಳಿದ್ರು ಕೇಳ್ತಾ ಇರಲಿಲ್ಲ. ಅಲ್ಲಿರೋರೆಲ್ಲ ಅವಳನ್ನೇ ನೋಡ್ತಾ ಇರಲಿ, ಇವಳು ಯಾಕೆ ಹಿಂಗೆ ಆಡ್ತಿದ್ದಾಳೆ ಅದನ್ನು ಹಾಕ್ಕೊಂಡು ಅಂತ. ನಾನು ಬೇಡ ಇಟ್ಬಿಟ್ಟು ಬಾ ಅಂತ ಹೇಳಿದ್ರು ಕೇಳ್ತಾ ಇರಲಿಲ್ಲ. ಬಿಚ್ಚುತ್ತಾಳೆ, ಅಲ್ಲೇ ಇಡ್ತಾಳೆ, ಮತ್ತೆ ಹಾಕೋತಾಳೆ, ಬಿಚ್ಚುತ್ತಾಳೆ, ಅಲ್ಲೇ ಇಡ್ತಾಳೆ, ಮತ್ತೆ ಹಾಕೋತಾಳೆ. ಹಂಗೆ ಇವಳು ನೋಡಿ, ಅವಳ ಜೊತೆಗೆ ಇವಳು ಸೇರಿಕೊಂಡ್ಳು. ಅವ್ರ ಅಕ್ಕ ಅವಳಿಗೆ ಹೇಳ್ತಾ ಇದ್ಲು ಒಂದು ವಾಕ್ ಮಾಡು ಅಂತೇಳಿ. ಆಮೇಲೆ ಅವಳು ನನ್ನನ್ನು ಹಾಕೋದಿ ಅಂತ ಕೇಳಿದ್ಲು. ನಾನಿಲ್ಲ, ನನಗೆ ಬೇಡ, ನೀನೇ ಹಾಕು, ನೀನೇ ಚೆನ್ನಾಗಿ ಕಾಣ್ತೀಯ ಅಂತ. ಒಂದ್ಸರಿ ಒಂದು ವಾಕ್ ಬಾ ಅಂತ ಹೇಳಿದ್ಲು. ಸರಿ ಅಂದ್ಬಿಟ್ಟು ಒಂದು ವಾಕ್ ಬಂದ್ಲು ಅವಳು ಕೂಡ. ನೋಡಿ, ಮತ್ತೆ ಹಾಕೊಳಕ್ಕೆ ಹೋಗ್ತಿದ್ದಾಳೆ ಅವಳು. ನಿಜ ಹೇಳಿ ಗೈಸ್, ಇದು ಚೆನ್ನಾಗಿ ಕಾಣಿಸ್ತಿದೆ ಅವಳಿಗೆ, ನನಗೇನೋ ಚೆನ್ನಾಗಿ ಕಾಣಿಸ್ತಿದೆ ಅವಳಿಗೆ ಅಂತ ಅನ್ನಿಸ್ತು. ಆದರೂ ಬೇಡ ಇಟ್ಬಿಟ್ಟು ಬಾ ಅಂತ ಹೇಳಿದೆ. ಅವಳು ಕೇಳಲಿಲ್ಲ, ಅಲ್ಲೇ ನಿಂತ್ಕೊಬಿಟ್ಟಿದ್ಲು ಅದನ್ನು ಹಾಕ್ಕೊಂಡು. ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳಿ. ಆಮೇಲೆ ಮುಂದೆ ಬಂದು ನೋಡಿ, ಇವಾಗ ಏನು ಮಾಡ್ತಾಳೆ, ಹೋಗ್ಬಿಟ್ಟು ಅವ್ರನ್ನ ಮಾಡಿಬಿಡ್ತಾಳೆ ಗೈಸ್. ಅವರೆಲ್ಲ ನಮ್ಮನೆ ನೋಡಿಬಿಟ್ರು. ಆಮೇಲೆ ನಮಗೆ ಸ್ವಲ್ಪ ಮುಜುಗರ ಆದಂಗೆ ಆಗೋಯ್ತು. ನಾವು ಬಂದುಬಿಟ್ವಿ. ಅಲ್ಲಿಂದ ಬಂದಾದಮೇಲೆ ಹಾಗೆ ನನ್ನ ಫ್ರೆಂಡ್ ಪೋಸ್ ಕೊಡಿ ಅಂತ ಕೇಳ್ತಾ ಇದ್ಲು. ಸುಮ್ಮನೆ ಓಡಾಡ್ತಾ ಇದ್ರಲ್ಲ, ಏನಾದ್ರು ಮಾತಾಡಿ ಅಂತ. ಏನು ಮಾತಾಡ್ತಾ ಇರಲಿಲ್ಲ, ಸುಮ್ಮನೆ ಅಲ್ಲಿರೋ ಐಟಮ್ಸ್ನೆಲ್ಲ ನೋಡ್ಕೊಂಡು ಓಡಾಡ್ತಾ ಇದ್ವಿ. ಅದೇನು ಅಂತ ನಮಗೆ ಗೊತ್ತಿಲ್ಲ, ಆದರೆ ಸುಮ್ಮನೆ ನೋಡ್ತಾ ಇದ್ವಿ ಅಷ್ಟೇ. ಆಮೇಲೆ ನಾನು ಯಾವುದೋ ಒಂದು ಐಟಮ್ ತೊಗೊಂಡೆ, ಅದೇನು ಅಂತ ಗೊತ್ತಿಲ್ಲ, ನಿಜವಾಗ್ಲೂ ಗೊತ್ತಿಲ್ಲ ಗೈಸ್, ನನಗೆ ಇದುವರೆಗೂ ಏನು ಅಂತ ಗೊತ್ತಿಲ್ಲ. ಸುಮ್ಮನೆ ನೋಡಿ ಈ ಥರ ಆಟ ಆಡಿ ಅಲ್ಲೇ ಇಟ್ಬಿಟ್ಟು ಬಂದ್ವಿ. ಆಮೇಲೆ ಮುಂದೆ ಬಂದು ಅಲ್ಲಿ ಸ್ವಲ್ಪ ಶರ್ಟ್ಗಳು, ಹುಡುಗಿರ್ದು ಡ್ರೆಸ್ಗಳೆಲ್ಲ ಇತ್ತು, ಅದನ್ನು ನೋಡಿದ್ವಿ. ಇದೆಲ್ಲ ಬಾಯ್ಸ್ದು ಅಂತ ನಾನು ಹೇಳ್ತಿದ್ದೆ. ಪರವಾಗಿಲ್ಲ ಬಿಡು, ಬಾಯ್ಸ್ ಆದ್ರೇನೋ ನೋಡೋಣ ಅಂತ ನನ್ನ ಫ್ರೆಂಡ್ ಅಂದ್ಲು. ಹುಡುಗಿರಿಗೆ ಎಷ್ಟೇ ಬಟ್ಟೆ ಇರಲಿ ಗೈಸ್, ಏನೋ ಹುಡುಗರು ಶರ್ಟು, ಟೀ ಶರ್ಟು ಇದ್ರ ಮೇಲೇ ಕಣ್ಣು ಬೀಳುತ್ತೆ ಹುಡುಗಿರಿಗೆ, ಕಂಫರ್ಟಬಲ್ ಆಗಿರುತ್ತೆ ಅಂತ ಗೈಸ್. ಅಷ್ಟೇ ನೋಡಿ, ಚೆನ್ನಾಗಿದೆ ಅಂತ ನನ್ನ ಫ್ರೆಂಡ್ಗೆ ಹೇಳ್ತಾ ಇದ್ದೆ. ಅವಳು ಚೆನ್ನಾಗಿದೆ ಅಂತ ಹೇಳ್ತಾ ಇದ್ಲು. ಹಾಗೆ ಅವರಿಬ್ಬರು ಕ್ರಾಪ್ ಟಾಪ್ ಎಲ್ಲ ನೋಡ್ತಾ ಇದ್ರು. ಬಟ್ ನಾವು ಏನೂ ತಗೊಳ್ಳಿಲ್ಲ, ಸುಮ್ಮನೆ ನೋಡಿಕೊಂಡು ಓಡಾಡ್ತಿದ್ವಿ. ನೋಡಿ, ನಾನು ಅವಳಿಗೆ ರೇಗಿಸ್ತಿದ್ದೆ, ಅದು ನಿನಗಾಗಲ್ಲ ಇಟ್ಬಿಟ್ಟು ಬಾ ಅಂತ. ಅವಳು ಇರಲಿ ಬಿಡು, ಪರವಾಗಿಲ್ಲ ನೋಡ್ತೀನಿ ಅಂತೇಳಿ ನೋಡ್ತಾ ಇದ್ಲು. ಆಮೇಲೆ ನಾನು ಒಂದು ಪ್ಯಾಂಟ್ ನೋಡಿದೆ, ಬಟ್ ಯಾಕೋ ನನಗೆ ಇಷ್ಟ ಆಗಲಿಲ್ಲ, ಅಲ್ಲೇ ಇಟ್ಬಿಟ್ಟೆ. ಆಮೇಲೆ ಇನ್ನು ನನ್ನ ಫ್ರೆಂಡ್ ಹೇಳಿದ್ಲು,
ಅವಾಗಲಿಂದ ಸುಮ್ಮನೆ ನೀವು ಓಡಾಡೋದೇ ಆಗಿದೆ, ನೀವು 3 ಜನ ಒಟ್ಟಿಗೆ ಬನ್ನಿ ಒಂದು ವೀಡಿಯೋ ಮಾಡ್ತೀನಿ ಅಂತೇಳಿ ಸರಿ ಅಂತ ಅಂದ್ಬಿಟ್ಟು 3 ಜನನೂ ಒಟ್ಟಿಗೆ ಬಂದ್ವಿ. ಒಂದು ವೀಡಿಯೋ ಮಾಡಿದ್ಲು, ಹಂಗೆ ನಡ್ಕೊಂಡು ಬಂದ್ವಿ. ಬಂದುಬಿಟ್ಟು ಅವಳು ಆ ಕಡೆ ಸೈಡ್ಗೆ ಹೋದ್ಲು ಅಂತೇಳಿ ಅವ್ರ ಅಕ್ಕ ಬೈತಾ ಇದ್ಲು. ಕುಡಿ, ಓಪನ್ ಮಾಡಿ ಪ್ಲೀಸ್. ಇವಳು ಜ್ಯೂಸ್ ಕೊಡಿಸ್ತಿಲ್ವಾ ಅಂತೇಳಿ ನನ್ನ ಫ್ರೆಂಡ್ಗೆ ರೇಗಿಸ್ತಾ ಇದ್ಲು. ಅವಳಿಲ್ಲ ಕೊಡಿಸಲ್ಲ ಅಂತ ಹೇಳಿದ್ಲು. ಕೊನೆಗೆ ಆಮೇಲೆ ಮತ್ತೆ ಇನ್ನೂ ಕೆಳಗಡೆ ಇನ್ನೂ ಸ್ವಲ್ಪ ನೋಡ್ಕೊಂಡು ಬರೋಣ ಬಾ ಅಂತೇಳಿ ಕರ್ಕೊಂಡು ಬಂದ್ವಿ. ಹಾಗೆ ಒಂದು ವೀಡಿಯೋ ಮಾಡು ಅಂತ ಹೇಳಿದ್ರೆ ಅವಳು ಅಲ್ಲಿಂದನೇ ಸ್ಟಾರ್ಟ್ ಮಾಡ್ಕೊಬಿಟ್ಟಿದ್ದಾಳೆ, ಹೇಳ್ತಿರೋದನ್ನ ವೀಡಿಯೋ ಮಾಡ್ಕೊಬಿಟ್ಟಿದ್ದಾಳೆ. ಅವಳು ಇನ್ನೊಬ್ಳು ಫ್ರೆಂಡು ವೀಡಿಯೋದಲ್ಲಿ ನಾನು ಬರಲ್ಲ, ನೀವು ಹೋಗಿ ಹೋಗಿ ಅಂತ ಅಂತಿದ್ಲು. ಆದ್ರೂ ಪರವಾಗಿಲ್ಲ ಬಾ ಅಂತ ಕರ್ಕೊಂಡು ಬಂದೆ. ವೀಡಿಯೋದಲ್ಲೆಲ್ಲ ಹಾಕ್ಬೇಡಿ ಅಂತ ಹೇಳಿದ್ಲು. ನಾನಿಲ್ಲ ಹಾಕ್ತೀನಿ ಅಂತ ಹೇಳಿದೆ. ಸರಿ ಆಯಿತು ಅಂತ ಅಂದ್ಬಿಟ್ಟು ಬಂದರು. ಒಳಗೆ ಹೋದ್ವಿ. ಈ ಟಾಪ್ ನಂಗೆ ತುಂಬ ಇಷ್ಟ ಆಯಿತು, ಸೊ ಇದನ್ನು ತೊಗೊಂಡೆ. ನೋಡಿ ಗೈಸ್, ಚೆನ್ನಾಗಿದೆಯಾ? ತುಂಬ ಹೋಗಿದ ತಕ್ಷಣ ನೋಡಿದ ತಕ್ಷಣ ಇಷ್ಟ ಆಗಿಬಿಡ್ತು, ತೊಗೊಂಡೆ. ಸಿಂಗಲ್ ಸ್ಟ್ರ್ಯಾಪ್ಸ್ ಇದು ತೊಗೊಂಡು ಬಂದೆ. ಆಮೇಲೆ ನನ್ನ ಫ್ರೆಂಡ್ ಹಂಗೆ ಒಂದು ವೀಡಿಯೋ ಮಾಡ್ಕೊಂಡಿದ್ದಾಳೆ. ಎಲ್ರದ್ದು ವೀಡಿಯೋ ಮಾಡಿಕೊಂಡು ಹಾಗೆ ಮುಂದೆ ಬಂದ್ವಿ. ಏನು ತೊಗೊಳ್ಳೋದು ಅಂತ ಗೊತ್ತಾಗ್ತಿರ್ಲಿಲ್ಲ, ಬಟ್ ಎಲ್ಲನೂ ತುಂಬ ಕಾಸ್ಟ್ಲಿನೇ ಇತ್ತು ಗರ್ಡಾ ಮಾಲಲ್ಲಿ. ಆದರೂ ಏನೂ ಮಾಡೋಕ್ಕಾಗಲ್ಲ, ಹೋಗಿದ್ದೀವಿ ನೋಡ್ಕೊಂಡು ಬರೋಣ ಅಂದ್ಬಿಟ್ಟು ನೋಡ್ತಾ ಇದ್ವಿ. ಈ ಬ್ಯಾಗ್ ನಂಗೆ ತುಂಬ ಇಷ್ಟ ಆಯಿತು. ಆದರೂ ಬಟ್ ತೊಗೊಳ್ಳಿಲ್ಲ ನಾನು, ನೆಕ್ಸ್ಟ್ ಟೈಮ್ ಹೋದಾಗ ತೊಗೊಳ್ಳೋಣ ಅಂಥೇಳಿ. ನೋಡಿ, 2 ಕಲರು ತುಂಬ ಇಷ್ಟ ಆಯಿತು ನನಗೆ, ಬಟ್ ಎರಡೂ ತೊಗೊಳಕ್ಕಾಗಲ್ಲ ಯಾಕಂದರೆ ಒಂದೇ ಥರ ಇದೆಯಲ್ಲ, ಅದಕ್ಕೆ ಅಲ್ಲೇ ಇಟ್ಬಿಟ್ಟೆ ಬೇಡ ಅಂಥೇಳಿ. ಸುಮ್ಮನೆ ನೋಡ್ತಾನೆ ಇದೆ ಗೈಸ್. ನನಗೇನಾದ್ರು ಒಂದು ಐಟಮ್ ಇಷ್ಟ ಆಗ್ಬಿಟ್ರೆ ಅದನ್ನೇ ನೋಡ್ತಾ ಇರ್ತೀನಿ. ತೊಗೊಳ್ಳಿಲ್ಲ ಅಂದರೆ ಮನಸ್ಸು ತಡಿಯಲ್ಲ, ಅಯ್ಯೋ ತೊಗೊಳ್ಳಿಲ್ವಲ್ಲ ಅಂತ ಅನ್ನಿಸ್ತಾ ಇರುತ್ತೆ. ಆಮೇಲೆ ಇವ್ರುಗಳೆಲ್ಲ ನೋಡ್ತಾಯಿದ್ರು, ಇಯರಿಂಗ್ಸ್ ಎಲ್ಲ ಇತ್ತು ಅಲ್ಲಿ, ಅದನ್ನೆಲ್ಲ ನೋಡ್ತಾಯಿದ್ರು. ಅದೂ ತುಂಬ ಕಾಸ್ಟ್ಲಿ ಇತ್ತು ಗೈಸ್. ಇಯರಿಂಗ್ಸ್ ಎಲ್ಲ ತುಂಬ ಕಾಸ್ಟ್ಲಿ ಇತ್ತು, 300-400 ಎಲ್ಲ ಇತ್ತು. ಅದು ಕಡಿಮೆನೇ ಇರಲಿಲ್ಲ. ಅದಕ್ಕೆ ಬೇಡ ಅಂತೇಳಿ ಬಂದ್ವಿ. ಇವಳು ಇಯರಿಂಗ್ಸ್ ನೋಡ್ತಾ ಇದ್ದಾಳೆ. ಆಮೇಲೆ ನಾನು ನೋಡಿದೆ ಏನಾದರೂ ಸಿಗುತ್ತಾ ನನಗಿಷ್ಟ ಆಗೋದು ಅಂತ, ಏನೂ ಸಿಕ್ಕಲಿಲ್ಲ. ಮುಂದೆ ಬಂದೆ. ಇವ್ರಂಗೆ ಒಂದು ಇನ್ಸ್ಟಾಗ್ರಾಮ್ಗೆ ಒಂದು ವೀಡಿಯೋ ಹಾಕೋಣ ಅಂತ ಹೇಳಿಬಿಟ್ಟು ವೀಡಿಯೋ ಮಾಡು ಅಂತ ಹೇಳಿದರು. ಮಾಡಿಕೊಂಡೆ, ಸುಮ್ಮನೆ ನೋಡಿಕೊಂಡು ಬಂದರು ಅಷ್ಟೇ. ಅವರು ಏನೂ ತೊಗೊಳ್ಳಿಲ್ಲ. ಇಬ್ಬರು ನಾನು ವೀಡಿಯೋ ಮಾಡ್ತಿದ್ದೀನಿ ಅಂದ್ಬಿಟ್ಟು ನೋಡಿ ಗೈಸ್ ಯಾವ ಥರ ಫೋರ್ಸ್ ಕೊಡ್ತಿದ್ದಾರೆ. ಆಮೇಲೆ ಹಂಗೆ ನೋಡ್ತಾಯಿದ್ರು. ಇದು ಬಾಯ್ಸ್ ಕಡೆ ನೋಡ್ತಾ ಇರೋದವರು. ನೋಡಿಕೊಂಡು ಹಾಗೆ ಸ್ವಲ್ಪ ಮಾರ್ಕೆಟಲ್ಲಿ ಪೂಜೆ ಐಟಮ್ಸ್ ತೊಗೋಬೇಕಿತ್ತು ನಾನು. ಸೊ ಬಂದುಬಿಟ್ಟು ನಾನು ಪೂಜೆ ಐಟಮ್ಸ್ ಎಲ್ಲ ತೊಗೊಳ್ತಾ ಇದ್ದೀನಿ. ಅದನ್ನು ಕೂಡ ನನ್ನ ಫ್ರೆಂಡ್ ವೀಡಿಯೋ ಮಾಡ್ಕೊಂಡಿದ್ದಾಳೆ. ಅವರು ಐಟಮ್ಸ್ ಕೊಡೋರು ಪಾಪ ನಾವೇನೋ ವೀಡಿಯೋ ಮಾಡ್ತಿದ್ದೀವಿ ಅಂತ ಏನೋ ನೋಡ್ತಾಯಿದ್ರು. ಯಾರು ಪರವಾಗಿಲ್ಲ ಅಂತ ಅವ್ರ ಪಡೆಗೆ ಅವ್ರು ವೀಡಿಯೋ ಮಾಡಿದ್ದಾರೆ. ನಾನು ಪೂಜಾ ಐಟಮ್ಸ್ನ ತೊಗೊಂಡೆ. ಆಮೇಲೆ ನಾನು ವೀಡಿಯೋ ಮಾಡ್ತಿದ್ದಾರೆ ಅಂತ ನಂಗೆ ಗೊತ್ತಿರಲಿಲ್ಲ. ಆಮೇಲೆ ನೋಡಿ ಒಂದು ಸ್ಮೈಲ್ ಕೊಟ್ಟೆ. ಅದಾದಮೇಲೆ ಅವ್ರ ಪಾಪ ಒಂದು ಕವರ್ಗೆ ಹಾಕ್ಬಿಟ್ಟು ಕೊಟ್ಟರು ಐಟಮ್ಸ್ನೆಲ್ಲ. ಅದನ್ನು ತೊಗೊಂಡು ಅವ್ರಿಗೆ ಅಮೌಂಟ್ ಪೇ ಮಾಡಿಬಿಟ್ಟು ಬಂದ್ವಿ. ಆಮೇಲೆ ಸ್ವಲ್ಪ ಸ್ನ್ಯಾಕ್ಸ್ನೆಲ್ಲ ತಿಂದ್ಕೊಂಡು ಅದೆಲ್ಲ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಆಮೇಲೆ ಆಟೋ ಬುಕ್ ಮಾಡ್ಕೊಂಡ್ವಿ. ನನಗೆ ಮತ್ತು ನನ್ನ ಫ್ರೆಂಡ್ ಇವಳಿಗೆ ಒಂದು ಆಟೋ ಬುಕ್ ಮಾಡ್ಕೊಂಡ್ವಿ. ಅವರಿಬ್ಬರು ಅಕ್ಕ ತಂಗಿ ಒಂದು ಆಟೋ ಬುಕ್ ಮಾಡಿಕೊಂಡ್ರು. ಅದು ಬರಲಿಲ್ಲ, ಆದರೂ ವೆಯ್ಟ್ ಮಾಡ್ತಾಯಿದ್ವಿ. ಆಮೇಲೆ ನೆಕ್ಸ್ಟ್ ಅವರು ಆಟೋ ಫಸ್ಟ್ ಬಂತು, ಅವರು ಹೊರಟ್ರು. ಆಮೇಲೆ ನಮ್ಮ ಆಟೋ ಬರಲಿಲ್ಲ, ವೆಯ್ಟ್ ಮಾಡ್ತಿದ್ವಿ. ಅವ್ರಿಗೆ ಬಾಯ್ ಮಾಡಿದ್ವಿ, ಹೊರಟ್ವಿ. ನಮ್ಮ ಆಟೋನು ಬಂತು. ಹೋಗ್ತಾ ಹೋಗ್ತಾ ಹಂಗೆ ಒಂದು ವೀಡಿಯೋ ಮಾಡಿಕೊಂಡು ನಾನು ನನ್ನ ಫ್ರೆಂಡ್ ಇಬ್ಬರೂ ಸ್ಮೈಲ್ ಕೊಟ್ಕೊಂಡು ಹೊರಟ್ವಿ. ಅಲ್ಲಿಂದ ಟೈಮ್ ಆಗಿಬಿಟ್ಟಿತ್ತು, ನೈಟ್ ಆಗಲೇ 10 ಮೇಲೆ ಆಗಿಬಿಟ್ಟಿತ್ತು ಟೈಮು. ನೋಡಿ ನಮ್ಮ ಆಟಗಳನ್ನ ಹಿಂಗೆ ಮಾಡ್ಕೊಂಡು ನೆಕ್ಸ್ಟ್ ಅವಳನ್ನ ಮನೆಗೆ ಡ್ರಾಪ್ ಮಾಡಿ ನಾನು ಮನೆಗೆ ಹೊರಟೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಲವ್ ಯು ಆಲ್. ಬಾಯ್ ಬಾಯ್.